ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಯಜಮಾನ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ ರಾಘು ಯಾರಿಗೋ ದುಡ್ಡು ಕೊಟ್ಟು ಬರೋಕೆ ಅಂತ ಹೋಗಿರ್ತಾನೆ. ಅಂದ್ರೆ ಬೇರೆ ಯಾರಿಗೂ ಅಲ್ಲ, ಕಾಂಟ್ರಾಕ್ಟರ್ಗೆ ದುಡ್ಡು ಕೊಡ್ಬೇಕು ಅಂತ ಹೋಗಿರ್ತಾನೆ. ಅದೇ ಟೈಮಿಗೆ ಒಬ್ಬ ವ್ಯಕ್ತಿ ಯಾರ್ದು ಹತ್ರ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ. ಸರಿ ಆಯ್ತು ಮೇಡಮ್, ಇನ್ನೇನು 5 ನಿಮಿಷ ನಿಮ್ ಕೆಲಸ ಆಗೋಗುತ್ತೆ ಅಂತ ಹೇಳ್ತಾ ಇರ್ತಾನೆ. ರಾಘು ಕಾರಲ್ಲಿ ದುಡ್ಡು ಇಟ್ಕೊಂಡು ಬರ್ತಾ ಇರ್ತಾನೆ. ಆದ್ರೆ ವ್ಯಕ್ತಿ ಹಿಂದ್ಗಡೆಯಿಂದ ಹಾರ್ನ್ ಮಾಡ್ಕೊಂಡು ಪದೇ ಪದೇ ಹಿಂದೆ ಹಿಂದೆ ಬರ್ತಾನೆ ಇರ್ತಾನೆ. ಆದ್ರೆ ರಾಘು, ಏನ್ ಇವನು ಅಷ್ಟೊಂದ್ ಜಾಗ ಇದೆ ಅಂದ್ರೂ ಕೂಡ ನನ್ ಹಿಂದೆನೆ ಬರ್ತಾ ಇದ್ದಾನೆ, ಹಾರ್ನ್ ಬೇರೆ ಹಾಕ್ತಾ ಇದ್ದಾನಲ್ಲ, ಇವ್ನಿಗೇನೋ ತಲೆ ಕೆಟ್ಟಿದ್ಯಾ ಅಂತ ರಾಘು ಬೈಕೊಂಡು ಮುಂದೆ ಹೋಗ್ತಾ ಇರ್ತಾನೆ. ಆಗ ವ್ಯಕ್ತಿ ಕಾರ್ ಹತ್ರ ಬಂದು, ಸರ್ ನಿಮ್ ಹಿಂದ್ಗಡೆ ಡೋರು ಓಪನ್ ಆಗಿದೆ ಅಂತ ರಾಘುಗೆ ಹೇಳ್ತಾನೆ. ಆಗ ರಾಘು ಕೆಳಗಡೆ ಇಳಿದ್ ಬಂದು ಡೋರ್ನ ಸರಿ ಮಾಡಿ ಥ್ಯಾಂಕ್ ಯು ಬ್ರದರ್ ಅಂತ ಹೇಳಕ್ ಹೋಗ್ತಾನೆ. ಆದ್ರೆ ಆ ವ್ಯಕ್ತಿ ಸ್ಪೀಡ್ ಆಗಿ ಹೋಗ್ಬಿಡ್ತಾನೆ. ಏನ್ ಇವ್ರು ಈ ಸ್ಪೀಡ್ ಅಲ್ಲಿ ಹೋಗ್ತಾ ಇದಾರೆ, ಏನಾದ್ರೂ ಮಿಸ್ ಆಗಿರ್ಬೋದಾ ಅಂತ ಅನ್ಕೊಂಡು ಹಿಂದ್ಗಡೆ ಡೋರ್ನ ತೆಗೆದು ನೋಡ್ತಾನೆ. ಆದ್ರೆ ಹಿಂದ್ಗಡೆ ಇಟ್ಟಿರೋ ದುಡ್ಡೆಲ್ಲ ಕೆಳಗಡೆ ಬಿದ್ದೋಗಿರುತ್ತೆ. ಅದನ್ನ ನೋಡಿ, ಅಯ್ಯೋ ಪಾಪ ನಂಗೆ ಸಹಾಯ ಮಾಡಕ್ ಬಂದಿರೋರ್ ಮೇಲೆ ನಾನು ಅನುಮಾನ ಪಟ್ಬಿಟ್ಟೆ ಪಾಪ ಅಂತ ಅನ್ಕೊಂಡು ಅಲ್ಲಿಂದ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಾನೆ. ಈ ಕಡೆ ರಾಮಾಚಾರಿ ಮನೆಗೆ ಯಾವ್ದೋ ಒಂದು ಗಿಫ್ಟ್ ಬಂದಿರತ್ತೆ. ಅದನ್ನ ಇಟ್ಕೊಂಡು ಮುರಾರಿ ಬರ್ತಾನೆ. ನೋಡ್ ರಾಮಾಚಾರಿ, ಯಾರೋ ನಮ್ಗೆ ಗಿಫ್ಟ್ ಕಳ್ಸಿದ್ದಾರೆ, ಓಪನ್ ಮಾಡಿ ನೋಡೋಣವಾ ಅಂತ ಅನ್ಕೊಳ್ತಿರುವಾಗ, ನೋಡ್ ರಾಮಾಚಾರಿ ಯಾರ್ದದು ಅಂತ ರಾಮಾಚಾರಿ ಮತ್ತು ರಾಮಾಚಾರಿ ತಾಯಿ ಹೇಳ್ತಾ ಇರ್ತಾರೆ. ಆಗ ಸಡನ್ಲಿ ಅದನ್ನ ರಾಮಾಚಾರಿ ಓಪನ್ ಮಾಡಕ್ಕೆ ಹೋಗ್ತಾನೆ. ಈ ಕಡೆ ಮುರಾರಿ ಅದು ಎಲ್ಲಿಂದ ಬಂದಿದೆ ಅಂತ ನೋಡ್ತಾ ಇರುವಾಗ ಪರಪ್ಪನ ಅಗ್ರಹಾರದಿಂದ ಅಂತ ಇರುತ್ತೆ. ಅದನ್ನ ನೋಡಿ, ಏ ರಾಮಾಚಾರಿ ಓಪನ್ ಮಾಡ್ಬೇಡ, ನಿಂದ್ರಸು ನಿಂದ್ರಸು, ಅದೆಲ್ಲಿಂದ ಬಂದಿದೆ ಗೊತ್ತಾ, ಜೈಲಿಂದ ಬಂದಿದೆ ಕಣೋ, ಅದ್ರಲ್ಲೂ ಮಾನ್ಯತೆ ಅವರು ಕಳ್ಸಿದ್ದಾರೆ, ಅದ್ರಲ್ಲಿ ಏನಾದ್ರು ಬಾಂಬ್ ಬಿಟ್ಬಿಟ್ರೆ, ಅಯ್ಯೋ ಬೇಡಪ್ಪ ಅದೆಲ್ಲನೆಲ್ಲ ಓಪನ್ನೇ ಮಾಡಕ್ ಹೋಗ್ಬೇಡ, ಹೊರಗಡೆ ಹೋಗಿ ಬಿಸಾಕ್ಬಿಡು ಅಂತ ಎಲ್ರು ಹೇಳೋಕೆ ಶುರು ಮಾಡ್ತಾರೆ. ಆಗ ರಾಮಾಚಾರಿ, ಅದು ಎಲ್ಲ ಆತರ ಇರಲ್ಲ, ಸುಮ್ನೆ ಯಾಕೆ ಆತರ ಅನುಮಾನ ಪಡ್ತೀರಾ, ಅಲ್ಲ ಜೈಲಲ್ಲಿ ಇದ್ಕೊಂಡು ಅವರೆಲ್ಲ ಆತರ ಎಲ್ಲ ಕಳ್ಸೋಕೆ ಸಾಧ್ಯನೇ ಇಲ್ಲ, ನಾನು ಓಪನ್ ಮಾಡ್ತೀನಿ ಇರಿ, ಯಾಕೆ ಭಯ ಪಡ್ತೀರಾ ಅಂತ ಅನ್ಕೊಂಡು ಆ ಪಾರ್ಸಲ್ನ ಓಪನ್ ಮಾಡ್ತಾನೆ. ಆ ಪಾರ್ಸಲ್ ಅಲ್ಲಿ ಬೇರೆ ಏನು ಇರುವುದಿಲ್ಲ, ಒಂದು ಡ್ರೆಸ್ ಇರುತ್ತೆ. ಆ ಡ್ರೆಸ್ ನೋಡಿ ರಾಮಾಚಾರಿ, ನೋಡಿದ್ಯಾ ಡ್ರೆಸ್ ಕಳ್ಸಿದ್ದಾರೆ ಪಾಪ, ಅದ್ರ ಜೊತೆಗೆ ಏನೋ ಲೆಟರ್ ಬೇರೆ ಇದೆ, ಓದು ಅಂತ ಹೇಳಿ ಚಾರು ಹತ್ರ ಕೊಡ್ತಾರೆ. ಅದರಲ್ಲಿ ನಮ್ ತಪ್ಪಾಗಿದೆ, ಈ ಡ್ರೆಸ್ ನನ್ನ ಮೊಮ್ಮಗಳಿಗೋಸ್ಕರ ಕಳ್ಸಿದೀನಿ, ದಯವಿಟ್ಟು ಹಾಕು ಅಂತ ಇರುತ್ತೆ. ಅದನ್ನ ನೋಡಿ ಚಾರು, ಯಾವುದೇ ಕಾರಣಕ್ಕೂ ಈ ಒಂದ್ ಡ್ರೆಸ್ನ ನಾನು ಹಾಕೋದಿಲ್ಲ, ನಮ್ಮಮ್ಮನ ನಾನು ಯಾವುದೇ ಕಾರಣಕ್ಕೂ ನಂಬೋದಿಲ್ಲ ಅಂತ ಅನ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ರಾಘು ಕಾಂಟ್ರಾಕ್ಟರ್ಗೆ ದುಡ್ಡು ಕೊಡೋಕೆ ಅಂತ ಹೋಗಿರ್ತಾನೆ. ಆಗ ಕಾಂಟ್ರಾಕ್ಟರ್ ಹತ್ರ ಹೋಗಿ, ಸರ್ ನಿಮ್ ದುಡ್ಡು ತಂದಿದ್ದೀನಿ ತಗೊಳ್ಳಿ ಅಂತ ಹೇಳ್ತಾನೆ. ಓ ಸರಿ ಸರಿ ಕೂತ್ಕೊಳ್ಳಿ, ಕೌಂಟ್ ಮಾಡ್ಕೋತೀನಿ ಅಂತ ಕೌಂಟ್ ಮಾಡ್ಕೋತಾ ಇರ್ತಾನೆ. 18 ಲಕ್ಷ ಇದೆ ಅಂತ ಅನ್ಕೊಂಡು ಝಾನ್ಸಿಗೆ ಕಾಲ್ ಮಾಡ್ತಾನೆ. ಆಗ ಝಾನ್ಸಿ, ಏನು 18 ಲಕ್ಷನ, ಶಿಫಾಲಿ ಶಿಫಾಲಿ ಬಾಯಲ್ಲಿ, ಅಲ್ಲ ನಿನಗೆ ನಾನು ಕಾಂಟ್ರಾಕ್ಟರ್ಗೆ ಎಷ್ಟು ದುಡ್ಡು ಕಳ್ಸು ಅಂತ ಹೇಳಿದ್ದೆ ಅಂತ ಕೇಳ್ತಾಳೆ. ಆಗ ಶಿಫಾಲಿ, 20 ಲಕ್ಷ ಕಳ್ಸು ಅಂತ ಹೇಳಿದ್ರಿ ಮೇಡಮ್, 20 ಲಕ್ಷ ಕಳ್ಸಿದೀನಿ ಅಂತ ಹೇಳ್ತಾಳೆ. ಏನು 20 ಲಕ್ಷ ಕಳ್ಸಿದ್ಯಾ ಅಂತ ಆ ಕಾಂಟ್ರಾಕ್ಟರ್ ತರ ಮಾತಾಡಿ, ಸರಿಯಾಗಿ ಎಣಿಸ್ಕೊಂಡಿದ್ದೀರಾ ಅಂತ ಝಾನ್ಸಿ ಕೇಳ್ತಾಳೆ. ಹ್ಞೂ ಮೇಡಮ್ ಸರಿಯಾಗಿ ಎಣಿಸ್ಕೊಂಡಿದ್ದೀನಿ ಅಂತ ಹೇಳಿದಾಗ, ಸರಿ ಆ ದುಡ್ಡು ಕೊಡಕ್ ಬಂದಿದ್ನಲ್ಲ ಅವನ ಹತ್ರ ಮೊಬೈಲ್ ಕೊಡಿ ಅಂತ ಹೇಳ್ತಾಳೆ. ಆಗ ರಾಘು ಮಾತಾಡಿದಾಗ, ಸರಿ ಇಮಿಡಿಯೇಟ್ಲಿ ಆಫೀಸ್ಗೆ ಬಾ ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾಳೆ. ಆಗ ರಾಘು, ಓ ಮೇಡಮ್ಗೆ ಏನಾದ್ರು ಅರ್ಜೆಂಟ್ ಕೆಲಸ ಇರ್ಬೋದು, ಅದಕ್ಕೆ ನನ್ನ ಬೇಗ ಬಾ ಅಂತ ಹೇಳಿದ್ರು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ತುಳಸಿ ತುಂಬಾನೇ ಖುಷಿಯಿಂದ ಎಂಜಾಯ್ ಮಾಡ್ತಾ ಇರ್ತಾಳೆ. ಅದೇ ಟೈಮಿಗೆ ನಾಗಾರ್ಜುನ್ ಮತ್ತು ಪ್ರಣವ್ ಬಂದು, ಏನಾಯ್ತು ಏನಾಯ್ತಮ್ಮ ಇಷ್ಟೊಂದು ಖುಷಿಯಾಗಿದೀಯಾ, ಏನ್ ವಿಷಯ ಅಂತ ನಮಗೂ ಸ್ವಲ್ಪ ಹೇಳು ಅಂತ ಹೇಳಿದಾಗ, ನೋಡ್ತಾ ಇರಿ ಆ ರಾಘವೇಂದ್ರ ಇವತ್ತೇ ಆಫೀಸಿಂದ ಹೊರಗಡೆ ಬರ್ತಾನೆ, ಪಾಪ ತನ್ನ ನೆನಪೆಲ್ಲ ವಾಪಸ್ ಬರ್ಲಿ ಅಂತ ಝಾನ್ಸಿ ಹಿಂದೆ ಹಿಂದೆನೆ ಸುತ್ತೋ ಅಂತ ಕೆಲ್ಸ ತಗೊಂಡಿದ್ದ. ಆದ್ರೆ ಈ ತುಳಸಿ ಸುಮ್ನೆ ಬಿಡ್ತಾಳ, ಅವನ್ನ ನೋಡ್ತಾ ಇರು, ಆ ಝಾನ್ಸಿ 4 ಕಪ್ಪಳಕ್ ಬಾರಿಸಿ ಅವನ್ನ ಆಚೆ ಹಾಕ್ತಾಳೆ, ನೋಡ್ತಾ ಇರಿ ಅಂತ ಹೇಳಿ ಎಂಜಾಯ್ ಮಾಡ್ತಾ ಇರ್ತಾಳೆ. ಆಗ ನಾಗಾರ್ಜುನ್, ಜಾಸ್ತಿ ಹೊತ್ತು ನವಕ್ ಹೋಗ್ಬೇಡ, ಆಮೇಲೆ ಅಳೋ ಪರಿಸ್ಥಿತಿ ಬಂದ್ರೆ ಕಷ್ಟ, ಸ್ವಲ್ಪ ಹುಷಾರಾಗಿರು ಅಂತ ತುಳಸಿನ ರೇಗಿಸ್ತಾನೆ. ಈ ಕಡೆ ಆಫೀಸಲ್ಲಿ ರಾಘು ಬಂದು ಝಾನ್ಸಿ ಮುಂದೆ ನಿಂತ್ಕೋತಾನೆ. ಹೇಳಿ ಮೇಡಮ್, ಏನೋ ಅರ್ಜೆಂಟ್ ಅಂತ ಹೇಳಿದ್ರಿ, ಏನು ವಿಷಯ ಅಂತ ಕೇಳಿದಾಗ, ಅದು ನಿನ್ಗೆ ಫಸ್ಟ್ ಆಫ್ ಆಲ್ ದುಡ್ಡು ಕೊಡೋಕೆ ಹೇಳಿದ್ಯಾರು, ನೀನ್ ಯಾಕೆ ಹೋದೆ ಅಂತ ಹೇಳಿದಾಗ, ಹೇಗಿದ್ರು ನನಗೇನು ಕೆಲಸ ಇದ್ದಿದ್ದಿಲ್ಲಲ್ಲ ಮೇಡಮ್, ಅದರಲ್ಲೂ ರಾಜು ಅಣ್ಣವ್ರಿಗೆ ಏನು ಹುಷಾರಿಲ್ಲ ಅಂತ ಬಂದ್ ಹೇಳಿದ್ರು, ಅದಕ್ಕೆ ಹೋದೆ ಅಂತ ಹೇಳಿದಾಗ ರಾಜು, ಇಲ್ಲ ಇಲ್ಲ ನಾನೆಲ್ಲಿ ಹೇಳ್ದೆ ನಿನಗೆ, ನೀನೇ ಅಲ್ವಾ ನಾನೇ ಹೋಗಿ ಕೊಡ್ತೀನಿ ಅಂತ ಹೇಳಿದ್ದು, ಯಾಕೆ ಸುಳ್ಳು ಹೇಳ್ತಾ ಇದೀಯಾ ಅಂತ ಸುಳ್ಳನ್ನೇ ಹೇಳ್ಬಿಡ್ತಾನೆ. ಆಗ ರಾಘು, ಏನ್ರಿ ಈ ತರ ಸುಳ್ಳು ಹೇಳ್ತಾ ಇದ್ದೀರಾ, ನೀವೇ ಅಲ್ವಾ ಹುಷಾರಿಲ್ಲ ಅಂತ ಹೇಳಿದ್ದು, ಆದ್ರೆ ಇವಾಗ ಈ ತರ ಹೇಳ್ತಾ ಇದ್ದೀರಾ, ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದಾಗ ಝಾನ್ಸಿ, ಅಲ್ಲ ನಿನ್ ದುಡ್ಡು ಎಷ್ಟು ಕೊಟ್ಟೆ ಅಂತ ಕೇಳಿದಾಗ,
ಮೇಡಮ್ ಅವ್ರು ನನಗೆ 18 ಲಕ್ಷ ಕೊಟ್ಟಿದ್ರು, ನಾನು ಅವ್ರಿಗೆ ಹೋಗಿ ಕೊಟ್ಟೆ ಅಂತ ಹೇಳಿದಾಗ, ಯಾಕೆ ಸರ್ ಸುಳ್ಳು ಹೇಳ್ತಾ ಇದ್ದೀರಾ? 20 ಲಕ್ಷ ಕೊಟ್ಟೆ ಅಂತ ಶಿಫಾಲಿ ಹೇಳ್ತಾಳೆ. ರೀ ಶಿಫಾಲಿ ಅವರೇ, ಯಾಕ್ರಿ ಸುಳ್ಳು ಹೇಳ್ತಾ ಇದ್ದೀರಾ? ಅದ್ರಲ್ಲಿ ಇರೋದೇ 18 ಲಕ್ಷ. ಆ ಕಾಂಟ್ರಾಕ್ಟರ್ ನನ್ನ ಮುಂದೆನೆ ಅದನ್ನ ಎಣಿಸ್ಕೊಂಡಿದ್ದಾರೆ. ಯಾಕ್ರಿ 20 ಲಕ್ಷ ಅಂತ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ರಾಘು ಅವಳನ್ನ ಜೋರಾಗಿ ಗೆದರ್ಸ್ತಾನೆ. ಆಗ ಶಿಫಾಲಿ, ಏನ್ರಿ ಈ ತರ ಹೇಳ್ತಾ ಇದ್ದೀರಾ? ನಾನು ಕೊಟ್ಟಿರೋದು 20 ಲಕ್ಷನೇ ಅಲ್ವಾ ಮೇಡಮ್? ನೀವೇ ಹೇಳಿದ್ರಲ್ವಾ 20 ಲಕ್ಷ ಕೊಡಿ ಅಂತ ಹೇಳಿದಾಗ, ಏ ಇಡಿಯಟ್, ಮಾಡೋ ತಪ್ಪೆಲ್ಲ ನೀನ್ ಮಾಡಿ ಶಿಫಾಲಿ ಮೇಲೆ ಬಟ್ ತೋರಿಸಿ ಮಾತಾಡ್ತಾ ಇದೀಯಾ? ಎಲ್ಲಿಟ್ಟಿದೆಯೋ 2 ಲಕ್ಷನ? ಏನ್ ಮಾಡ್ದೆ? ಬೇಕು ಅಂತ ದುಡ್ಡು ಕದಿಬೇಕು ಅಂತ ಈ ಕೆಲಸ ಮಾಡಿದೀಯಲ್ಲ ಅಂತ ಹೇಳಿದಾಗ, ಮೇಡಮ್ ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ, ನಾನು ಆ ಥರ ಕೆಟಗಿರಿ ಏನಲ್ಲ. ನಾನು ಈ ಥರ ತಪ್ಪು ಮಾಡೋದಿದ್ರೆ ಇಲ್ಲಾಕೆ ಬಂದಿಡ್ತಿದ್ದೆ ಮೇಡಮ್? ನಿಜವಾಗ್ಲೂ ನಾನೇನು ಮಾಡಿಲ್ಲ. ದುಡ್ಡು ತಗೊಂಡು ನಾನೇನ್ ಮಾಡ್ಲಿ? ಅದ್ರಲ್ಲಿ ಎಷ್ಟಿತ್ತೋ ಅದನ್ನಷ್ಟೇ ಕೊಟ್ಟಿದ್ದೀನಿ, ನಾನು ಎಣಿಸ್ಕೊಂಡೂ ಇಲ್ಲ ಅಂತ ಹೇಳಿದಾಗ, ನಿಮ್ಮಂತವ್ರು ನಾನು ತುಂಬಾ ಜನ ನೋಡ್ಬಿಟ್ಟಿದ್ದೀನಿ, ಎಲ್ಲಿಟ್ಟಿದ್ಯೋ 2 ಲಕ್ಷನ ಅಂತ ಝಾನ್ಸಿ ರಾಘುನ ಬೈಯೋಕೆ ಶುರು ಮಾಡ್ತಾಳೆ. ಪಾಪ ರಾಘುಗೆ ಏನ್ ಮಾಡ್ಬೇಕು ಅಂತ ಗೊತ್ತೇ ಆಗೋದಿಲ್ಲ. ಆಗ ಶಿಫಾಲಿ, ಅಲ್ಲ ಮೇಡಮ್, ಯಾವ ತರ ಸುಳ್ಳು ಹೇಳ್ತಾ ಇದಾರೆ ನೋಡಿ, ಅವ್ರನ್ನ ಹೀಗೆ ಬಿಡೋಕ್ ಹೋಗ್ಬೇಡಿ, ಚೆಕ್ ಮಾಡಿ ಅವ್ರನ್ನ ಅಂತ ಹೇಳಿದಾಗ, ಚೆಕ್ ಮಾಡ್ತಾರೆ ರಾಘುನ. ಚೆಕ್ ಮಾಡಿದಾಗ 2 ಲಕ್ಷ ದುಡ್ಡು ಸಿಗುತ್ತೆ. ಆಗ ಝಾನ್ಸಿ, ಓ, ದುಡ್ಡು ಇಟ್ಕೊಂಡು ಇಷ್ಟೆಲ್ಲ ಆಕ್ಟಿಂಗ್ ಮಾಡ್ತಾ ಇದೀಯಾ? ನಿಮ್ಮಂತವ್ರನ್ನ ನಾನು ತುಂಬಾ ಜನ ನೋಡ್ಬಿಟ್ಟಿದ್ದೀನಿ, ನೀವ್ ಯಾವ ತರ ಅಂತ ನನ್ಗೆ ಗೊತ್ತು. ಈ ತರ ಕಳ್ತನ ಮಾಡಕ್ಕೆ ಅಂತ ಈ ಆಫೀಸಿಗೆ ಬಂದಿಯಾ ಅಂತ ಹೇಳ್ತಾ ಇರುವಾಗ, ಮೇಡಮ್ ಅದನ್ನ ನಾನು ಸಾಲ ಪಡೆದಿರೋದು, ಅದು ನಮ್ ತಂಗಿ ಕಾಲೇಜ್ ಫೀಸ್ ಕಟ್ಟಕ್ಕೆ ಅಂತ ಇಟ್ಕೊಂಡಿದ್ದೀನಿ ಮೇಡಮ್, ದಯವಿಟ್ಟು ಆ ದುಡ್ಡು ನಿಮ್ದಲ್ಲ ಅಂತ ಹೇಳಿದಾಗ, ಹೌದಾ, ಆ ದುಡ್ಡು ನಮ್ದಲ್ವಾ? ಹಾಗಿದ್ರೆ ಏನ್ ಸಾಕ್ಷಿ ಅಂತ ಹೇಳಿದಾಗ, ಮೇಡಮ್ ದಯವಿಟ್ಟು CCTVನ ಒಂದ್ಸಾರಿ ಚೆಕ್ ಮಾಡಿ ಅಂತ ರಾಘು ಹೇಳ್ತಾನೆ. ಹೌದೌದು, ಹಾಗಿದ್ರೆ ಚೆಕ್ ಮಾಡೋಣ ಅಂತ ರಾಯ್ ಅದನ್ನ ಚೆಕ್ ಮಾಡೋಕೆ ಶುರು ಮಾಡ್ತಾನೆ. ಅದರಲ್ಲಿ ಕರೆಕ್ಟ್ ಆಗಿ 20 ಲಕ್ಷನೇ ಎಣಿಸಿ ಆ ಶಿಫಾಲಿ ಆ ಬ್ಯಾಗ್ ಅಲ್ಲಿ ಹಾಕಿರ್ತಾಳೆ. ಆದ್ರೆ ಮಿಸ್ ಆಗಿರೋದು, ಅಲ್ಲೇನು ಕಾರಲ್ಲಿ ಒಬ್ಬ ವ್ಯಕ್ತಿ ಬಂದು ಸ್ಟಾಪ್ ಮಾಡು ಅಂತ ಹೇಳ್ತಾನಲ್ವಾ, ಸೊ ಅಲ್ಲಿನೇ ಆ ದುಡ್ಡನ್ನ ಎತ್ತಿರ್ತಾರೆ. ಆದ್ರೆ ನಮ್ ಝಾನ್ಸಿಗೆ ಇದೆಲ್ಲ ಗೊತ್ತೇ ಇರೋದಿಲ್ಲಲ್ವಾ, ಸೊ ಅದಕ್ಕೋಸ್ಕರ ರಾಘು ಮೇಲೆನೆ ಪದೇ ಪದೇ ಬೈತಾನೆ ಇರ್ತಾಳೆ. ಆಗ ರಾಘು ಎಷ್ಟು ಹೇಳಿದ್ರು ಕೇಳ್ತಾನೆ ಇರೋದಿಲ್ಲ. ಆಗ ರಾಯ್, ಮೇಡಮ್ ಸ್ವಲ್ಪ ಯೋಚನೆ ಮಾಡಿ, ಅವರು ಆತರ ವ್ಯಕ್ತಿ ಅಲ್ಲ ಅಂತ ನನಗನ್ಸುತ್ತೆ. ಅವರು ಸಾಲ ಕೇಳ್ತಾ ಇರೋದು ನಾನೇ ನೋಡ್ದೆ. ಅವರು ತಮ್ಮ ತಂಗಿ ಕಾಲೇಜ್ ಫೀಸ್ಗಂತ 2 ಲಕ್ಷ ಸಾಲ ಕೇಳ್ತಾ ಇದ್ರು ಮೇಡಮ್. ಅವರು ಆತರ ಎಲ್ಲ, ದಯವಿಟ್ಟು ಅವ್ರನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಝಾನ್ಸಿಗೆ ಹೇಳ್ತಾ ಇರ್ತಾನೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬೈ ಬೈ ಅಂಡ್ ಟೇಕ್ ಕೇರ್.